ಈ ಜಾಗ ಚಿಕ್ಕಮಗಳೂರಲ್ಲೇ ಒಂದು ಹಿಡನ್ ಪ್ಲೇಸ್ ಅಂತ ನನ್ಗನ್ಸುತ್ತೆ. ಹಾಯ್, ನನ್ನ ಹೆಸರು ಸುಜು ಅಂತ. ಕರ್ನಾಟಕದ ಹೈಯೆಸ್ಟ್ ಪೀಕ್ ಮುಳ್ಳಯ್ಯನಗಿರಿ ಬೆಟ್ಟ ನೀವೆಲ್ಲ ನೋಡಿರ್ತೀರಾ. ಆದ್ರೆ ಅದರ ರಿಫ್ಲೆಕ್ಷನ್ ಕಾಣಿಸೋ ಒಂದು ಕೆರೆ ನಮ್ಮ ಚಿಕ್ಕಮಗಳೂರಲ್ಲಿ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು ಗುರು, ನಾನಿವತ್ತು ನಿಮ್ಗೆ ಆ ಜಾಗ ತೋರ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೆ ಹಿರೇಕೊಳಲೆ ಲೇಕ್ಗೆ. ನೋಡ್ಬೋದು ನೀವು, ಇಷ್ಟೊಂದು ಜನ ಇದ್ದಾರೆ ಇವಾಗ ಸದ್ಯಕ್ಕೆ. ಚಿಕ್ಕಮಗಳೂರಿಂದ 10 ಕಿಲೋಮೀಟರ್ ಆಗೋ ಈ ಕೆರೆ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಬೆಳಗ್ಗೆ ಸಮಯದಲ್ಲಿ ಇಲ್ಲಿ ಮಂಜು ಆವರಿಸಿರೋದ್ರಿಂದ ಈ ಕೆರೆನ ಚಿಕ್ಕ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೀತಾರಂತೆ. ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಮುಳ್ಳಯ್ಯನಗಿರಿಯ ಪಾದದಿಂದ ಹರಿಯೋ ನೀರಿನಿಂದ ಈ ಕೆರೆ ತುಂಬುತ್ತಂತೆ. ಇಲ್ಲಿಗೆ ಜನ ಸನ್ರೈಸ್ ಮತ್ತೆ ಸನ್ಸೆಟ್ ಟೈಮ್ ಅಲ್ಲಿ ಜಾಸ್ತಿ ಬರ್ತಾರೆ. ಬಿಕಾಸ್ ಆ ಟೈಮ್ ಅಲ್ಲಿ ಸೂರ್ಯನ ರಿಫ್ಲೆಕ್ಷನ್ ನೀರ್ನಲ್ಲಿ ನೋಡಕ್ಕೆ ಸಖತ್ತಾಗಿರುತ್ತೆ. ನಾನಿಲ್ಲಿಗೆ ಹೋಗಿದ್ದು ಸಂಜೆ, ಆದ್ರೆ ಎಷ್ಟು ಜನ ಇದ್ರು ಅಂದ್ರೆ ಸುತ್ತ ಬೆಟ್ಟಗಳಿಂದ ಕೂಡಿರೋ ಈ ಜಾಗ ಫೋಟೋ ಶೂಟ್ ಮಾಡಕ್ಕೆ, ವಿಡಿಯೋ ಶೂಟ್ ಮಾಡಕ್ಕಂತೂ ಬೆಸ್ಟ್ ಪ್ಲೇಸ್ ಅಂತ ನನ್ಗನ್ಸುತ್ತೆ. ನೋಡ್ಬೋದು ನೀವು, ಸಂಜೆ ಆಗಿದ್ರು ಕೂಡ ಆ ಬೆಟ್ಟದ ರಿಫ್ಲೆಕ್ಷನ್ ಎಷ್ಟು ಚೆನ್ನಾಗಿ ಕೆರೆಯಲ್ಲಿ ಕಾಣಿಸ್ತಿದೆ ಅಂತ. ಅಷ್ಟೇ ಅಲ್ಲದೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಇದು ಈ ಜಾಗಕ್ಕೆ ಒಂದು ಬೆಸ್ಟ್ ವ್ಯೂ ಅಂತ ನನ್ಗನ್ಸುತ್ತೆ. ಇದು ಸ್ವರ್ಗದ ನೋಟ ಅಲ್ಲ, ಹಿರೇಕೊಳಲೆ ಲೇಕ್. ನಿಮ್ಗೆ ಈ ಜಾಗದ ಬಗ್ಗೆ ಗೊತ್ತಿತ್ತಾ ಅಥವಾ ನಾನ್ ತೋರಿಸಿದ್ಮೇಲೆ ತಿಳ್ಕೊಂಡ್ರ? ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ಹೋಗೊಂದಿನ ಚಿಲ್ ಮಾಡಿ. ಇದೇ ತರ ಪ್ಲೇಸ್ಗಳ ಬಗ್ಗೆ ಗೊತ್ತಾಗ್ಬೇಕಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿ.